ಒಕ್ಕೂಟ ವತಿಯಿಂದ ಏನು ಚೇಳೂರು ತಾಲೂಕಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ ನಾವು ಇವತ್ತು ಎಲ್ಲ ಸೇರಿದ್ದೀವಿ. ಇದರ ಮುಖಂಡ ವಹಿಸಿದಂಥ ಕಡ್ಡಿ ವೆಂಕಟರಮಣಪ್ಪ ಅವರಿಗೆ ಮುಖ್ಯವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ, ಮತ್ತು ನಮ್ಗೆ ಅನೇಕ ಬೇಡಿಕೆಗಳಿದ್ದಾವೆ. ಅದು ಮೊದಲನೇ ಬೇಡಿಕೆ ಅಂದರೆ ನಿಮಕಾಯಿಲ್ ಸರ್ವೆ ನಂಬರು 70-78 ಅದು ಏನಾಗಿದೆ ಅಂದರೆ ಮಾನ್ಯಗಳಿತ್ತು. ಅದು ನಮ್ಮವರೆಲ್ಲ ಸೇರಿ ಬಿಟ್ಟಿದ್ದಾರೆ. ದಬ್ಬಾಳಿಕೆ ಮಾಡುವವರು ಅದನ್ನು ಬಿಡಿಸ್ಕೊಂಡು ಇವಾಗ ಬೆಲೆಗೆ ಬಿಡ್ತಾ ಇಲ್ಲ, ಅದೊಂದು ಸಮಸ್ಯೆ. ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಂತ್ರೋಪಕರಣಗಳಿಲ್ಲ, ಒಂದು ಸ್ಕ್ಯಾನಿಂಗ್ ಇಲ್ಲ, ತುಂಬ ತೊಂದರೆ ಆಗ್ತಾಯಿದೆ. ಬಡವರು ಹೋಗೋದೇ ಇಲ್ಲ, ಅಲ್ಲಿ ಬರುವ ಮೆಡಿಸಿನ್ನು ಏನೇ ಆಗಲಿ ಅದು ತುಂಬ ತೊಂದರೆ ಆಗ್ತಾಯಿದೆ. ಮತ್ತೊಂದು ವಿಚಾರ ಅಂದರೆ ಇದು ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಸಮಯಕ್ಕೆ ಸರಿಯಾಗಿ ಯಾರೂ ಬರುವುದಿಲ್ಲ, ಕೆಲಸಗಳು ನಡೆಯುತ್ತಾನೆ ಇಲ್ಲ. ಸುಮಾರು ಪಾನಿ ಮುಟೇಶನ್ ಬರುವುದಿಲ್ಲ. ಆ ಕ್ಯಾಸ್ಟ್ ಇನ್ಕಮ್ ಬೇಕಂದರೆ ಅದೆಲ್ಲ ಬಾಂಡ್ಸ್ ಮಾಡಬೇಕು. ದೊಡ್ಡ ತಲೆನೋವು ಇಟ್ಟಿದೆ. ಒಂದು ಬಾಂಡ್ಗೆ 800 ರೂಪಾಯಿ 1000 ರೂಪಾಯಿ ತಗೊತಾ ಇದ್ದಾರೆ. ಇದೆಲ್ಲ ಕಡಿವಾಣ ಆಗಬೇಕು. ಇಂತಹ ಸಮಸ್ಯೆಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಸೇರಿ ಒಂದು ದೊಡ್ಡ ಹೋರಾಟವನ್ನು ಮಾಡುವ ಮುಖಾಂತರ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕೆಂದು ತಮಗೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ನಲ್ಲಿ ಎಲ್ಲ 8-9 ಸಂಘಟನೆಗಳು ಸೇರಿಕೊಂಡು ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ನಾವು ಇವತ್ತು ಒಂದು ಪೂರ್ವ ಸಭೆ ಕರೆದಿದ್ದೇವೆ. ಅದರ ಉದ್ದೇಶ ಏನೆಂದರೆ, ಚೇಳೂರಿನಲ್ಲಿ ಸುಮಾರು ವರ್ಷಗಳಿಂದ ನಾವು ನಮ್ಮ ಏನು ಬಾಗೇಪಲ್ಲಿ ತಾಲೂಕಿನಿಂದ ಹಿಡ್ಕೊಂಡು ಪೂಜಪ್ಪನವರು, BVನವರು, ಕಡ್ಡಿ ವೆಂಕಟರಮಣನವರು, ಕಿರಣನವರ ನೇತೃತ್ವದಲ್ಲಿ ಕೂಡ ಅನೇಕ ಹೋರಾಟಗಳು ನಡೆಸ್ಕೊಂಡು ಬಂದಿರೋ ಚರಿತ್ರೆ ಇದೆ. ಆ ನಿಟ್ಟಿನಲ್ಲಿ ನಾವು ಚೇಳೂರಿನಲ್ಲಿ ನಮ್ಮ ಕಡ್ಡಿಲನ್ನ ಮಾರ್ಗದರ್ಶನದಲ್ಲಿ ಹಾಗೂ ಬಾಬುವನ್ನು ಬರಬೇಕಾಗಿತ್ತು. ಮಾದಾರ್ ಉಪಾಧ್ಯಕ್ಷರು ಅವರು ಬಂದಿಲ್ಲ ಕಾರಣಾಂತರಗಳಿಂದ. ಇವ್ರ ಮಾರ್ಗದರ್ಶನ ಇಟ್ಕೊಂಡು ನೀವೆಲ್ಲ ಲೀಡರ್ಗಳಿದೆ, ನಾಯಕರುಗಳನ್ನೆಲ್ಲ ಇಟ್ಕೊಂಡು ಒಂದು ಕಾರ್ಯಕ್ರಮ ನಡೆಸಬೇಕೆಂಬ ಉದ್ದೇಶದಿಂದ ಇಲ್ಲಿ ಸೇರಿದ್ದೇವೆ. ಅದಕ್ಕೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮ ನಿಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಮೊದಲನೇದಾಗಿ ನಾವೆಲ್ಲ ಸಂಘಟನೆಗಳು ಸೇರಿಕೊಂಡು ಚೇಳೂರಿನಲ್ಲಿ ಒಂದು 5000 ಜನ ಸೇರಿ ಒಂದು ಸಮಾವೇಶ ಮಾಡಬೇಕೆಂಬ ತೀರ್ಮಾನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಏನು ಉದ್ದೇಶ ಏನಂದರೆ, ಚೇಳೂರಿನಲ್ಲಿ ಸುಮಾರು 12 ಪಂಚಾಯತ್ಗಳ ನಿರ್ಮಾಣ ಪಟ್ಟಿದ್ದವರು ಕೂಡ ದಲಿತ ಸಂಘರ್ಷ ಸಮಿತಿ ಕಥೆಯಿಂದ ಇಟ್ಕೊಂಡು ಎಲ್ಲ ಸಂಘಟನೆಗಳು ಸೇರಿಕೊಂಡು ಚೇಳೂರಿನಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಪುತ್ಥಳಿ ಮತ್ತು ಸಮುದಾಯ ಭವನ ನಿರ್ಮಿಸುವ ಎಂಬ ಉದ್ದೇಶವನ್ನು ಒಂದು ಬೇಡಿಕೆ ಇಟ್ಕೊಂಡಿದ್ದೀವಿ. ಹಾಗೂ ಎರಡನೇ ಬೇಡಿಕೆ, ತಾಲೂಕು ಆಡಳಿತ ವಿರುದ್ಧ ನಾವು ಎಲ್ಲ ತಾಲೂಕು ಆಡಳಿತ ಅಂತ ಇದೆ, ಪೊಲೀಸರು ಸೇರಿಕೊಂಡು, ತಹಸೀಲ್ದಾರ್ ಸೇರಿಕೊಂಡು, ಎಲ್ಲ ಇಲಾಖೆಗಳು ಕೂಡ ಸೇರಿಕೊಂಡು ದಲಿತರ ವಿಚಾರಗಳಲ್ಲಿ ಅವರು ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಸರಿಯಾಗಿ ನಡೆಯುತ್ತಿಲ್ಲ. ಇದನ್ನು ಉದ್ದೇಶಿಸಿ ಒಂದು ಬೇಡಿಕೆ ಇಟ್ಕೊಂಡಿದ್ದೇವೆ. ಜಮೀನು ವಿಚಾರವಾಗಿ ಸರ್ಕಾರದ ಜಮೀನುಗಳನ್ನು ಕೆಲವು ಬಲಾಢ್ಯರು ಆಕ್ರಮಣ ಮಾಡಿಕೊಂಡಿದ್ದಾರೆ. ಏನು ನಾಡ ಕಚೇರಿಗೆ ಒಂದು ಮೀಸಲಿಟ್ಟಿದ್ರು, ಅದನ್ನು ಕೂಡ ನಮ್ಮ ನಾಯಕರು ಮಾತಾಡ್ತಾರೆ ಅದ್ರ ಬಗ್ಗೆ. ಅದು ಆಕ್ರಮಣ ಮಾಡಿಕೊಂಡಿದ್ದಾರೆ, ಕಾರ್ಸಿಕರೆಯವರು ಇದು ಮಾಡಿಕೊಂಡಿದ್ದಾರೆ. ಹಾಗೂ ನಮ್ಮ ದಲಿತರ ಜಮೀನುಗಳನ್ನು ಕೂಡ ಕೆಲವರು ಬಲಾಢ್ಯರು ಜಮೀನನ್ನು ಕಿತ್ಕೊಂಡಿದ್ದಾರೆ. ಅದರಲ್ಲಿ ಕೇಸುಗಳಲ್ಲಿ ನಡೀತಾ ಇದ್ದಾವೆ, ಕೋರ್ಟ್ಗಳು ನಡೀತಾ ಇದ್ದಾವೆ. ತಹಸೀಲ್ದಾರ್ ಕಡೆ, ತಹಸೀಲ್ ಕಡೆಯೂ ಸುತ್ತಾಡ್ತಾ ಇದ್ದ ಪರಿಸ್ಥಿತಿ ಆಗಿದೆ. ಹಾಗೂ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಏನು BJP ಸರ್ಕಾರ ದೌರ್ಜನ್ಯ ಮಾಡಿ, ದಬ್ಬಾಳಿಕೆ ಮಾಡಿ ಅವ್ರ ಸಾವಿಗೆಲ್ಲ ಕಾರಣರಾಗಿದ್ದಾರೆ. ಅದ್ರ ಕುರಿತು ಕೂಡ ನಾವು ಚರ್ಚೆ ಮಾಡಬೇಕು ಸಮಾವೇಶದಲ್ಲಿ ಅಂತೇಳಿ ಅದನ್ನು ಉದ್ದೇಶ ಇಟ್ಕೊಂಡಿದ್ದೀವಿ. ಹಾಗೂ ಮುಖ್ಯ ಉದ್ದೇಶವಾಗಿ ಏನು 40 ವರ್ಷಗಳಿಂದ ಕೂಡ ಏನೆಲ್ಲ ಸಂಘಟನೆಗಳು ನಾವು ಭೂಮಿ ಬೇಕು, ವಸತಿ ಬೇಕು, ನಿವೇಶನ ಬೇಕು ಮತ್ತು ಸ್ಮಶಾನ ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಅನೇಕ 40 ವರ್ಷಗಳಿಂದ ಕೂಡ ನಾವು ಹೋರಾಟ ನಡೆಸ್ಕೊಂಡು ಬರ್ತಿದ್ದೇವೆ. ಅದ್ರ ಬಗ್ಗೆ ಕೂಡ ಹಿರಿಯರ ಮುಖಾಂತರ ನಾವು ಚರ್ಚೆ ಮಾಡಬೇಕಾಗುತ್ತದೆ. ಹಾಗೂ ಇನ್ನಿತರೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಪಂಚಾಯಿತಿ ಮತ್ತು ಊರುಗಳ ಕಡೆಯಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಆಗಿರಬಹುದು, ಸಾಗುವಳಿ ಸೀಟ್ ನೀಡದೇ ಇರೋ ಪಕ್ಷದಲ್ಲಿ, ಹಾಗೂ ಮುಟೇಶನ್ ನೀಡದೇ ಪಕ್ಷದಲ್ಲಿ ಏನೆಲ್ಲ ನಾವು ಸಾಗುವಳಿ ಸೀಟಿ ಮತ್ತು ದುರಸ್ತಿಗಳು ಇದನ್ನು ನಾವು ಯಾವಾಗಲೂ ಕೂಡ ಎಲ್ಲ ಹೋರಾಟಗಳಲ್ಲೂ ಕೂಡ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಕ್ಲಿಯರ್ ಆಗಲಿಲ್ಲ. ಇದನ್ನು ಉದ್ದೇಶ ಇಟ್ಕೊಂಡು ನಾವೆಲ್ಲ ಕೂಡ ಏನು ಈ ಹಿರಿಯರ ಮುಖಾಂತರದಲ್ಲಿ ನಿಮ್ಮೆಲ್ಲರ ಸಲಹೆಯೊಂದಿಗೆ ಒಂದು ದಿನಾಂಕವನ್ನು ನಿಗದಿಪಡಿಸಿ, ಆ ದಿನಾಂಕದಲ್ಲಿ ಯಾವ ರೀತಿ ನಾವು ಜನರನ್ನು ಸೇರಿಸಬೇಕು, ಯಾವ ಥರ ಸಮಾವೇಶವನ್ನು ನಡೆಸಬೇಕು ಎಂಬ ಉದ್ದೇಶವನ್ನು ನೀವೆಲ್ಲ ಕೂಡ ಸಲಹೆ ಮತ್ತು ಸೂಚನೆಗಳನ್ನು ನೀಡುವ ಮುಖಾಂತರ ನಮ್ಮ ಏನು ದಲಿತ ಸಂಘಟನೆಗಳ ಒಕ್ಕೂಟ ಇದೆ, ಬಾಗೇಪಲ್ಲಿ ಬಿಟ್ಟು ಚೇಳೂರಿನಲ್ಲಿ ನಾವೆಲ್ಲ ಕೂಡ ಏನು ಇವತ್ತು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಮತ್ತು ತೀರ್ಮಾನ ಮಾಡಿದ್ದೇವೆ. ಇದರ ಉದ್ದೇಶ ನೀವೆಲ್ಲ ಸಲಹೆ ಸೂಚನೆಗಳನ್ನು ನೀಡಿ ನಮ್ಮ ಕಾರ್ಯಕ್ರಮ ಯಶಸ್ಸು ಮಾಡಲು ಒಂದು ದಿನಾಂಕವನ್ನು ನಿಗದಿಪಡಿಸಲು ತಮ್ಮಲ್ಲಿ ಮನವಿ ಮಾಡ್ತೀವಿ.